ಪರ್ಸನ್. ಅವ್ರೇನಾದರೂ ಅದೇನೋ ಕಮ್ಮಿ ಮಾಡಿ ಏನಾದರೂ ಕಟ್ಟಿಸ್ಕೊಂಡು ಮಾಡ್ಕೊಡ್ತೀನಿ ಅಂದರೆ ನಾನೇ ಎತ್ಕೊಂಡು ಫೈಲ್ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಅವ್ರ ಆಫೀಸ್ಗೆ. ನನಗೇನು MLA, ನನಗೇನು ಮಿನಿಸ್ಟ್ರ್ ಅಂತ ಏನು ನನಗೇನು ಅನುಭವ ಇಲ್ಲ. ನಾನು MLA ಆಗಿರೋದು, ನಾನು ಮಿನಿಸ್ಟ್ರ್ ಆಗಿರೋದು ನಿಮ್ಮ ಸೇವೆ ಮಾಡಲಿಕ್ಕೆ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ. ನಿಮ್ಮ ಕೆಲಸ ಮಾಡಬೇಕು ಅಂದರೆ ಅವರು ನನ್ನ ಮನೆಗೆ ಬರಬೇಕಾಗಿಲ್ಲ. ನಾನೇ ಅವ್ರ ಆಫೀಸ್ ಫೈಲ್ ಇಟ್ಕೊಂಡು ನಾನು ನಾನೇ ಹೋಗ್ತೀನಿ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ. ಇಡೀ ನಿಮ್ಮ ಆಶೀರ್ವಾದ ಹೆಬ್ಬಾಳ ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ 136 ಪ್ಲಸ್ ಮೊನ್ನೆ ಇನ್ನೊಂದು 2 ಆಯಿತು, 137 ಜನ ಬತ್ತಾ ಕಾಂಗ್ರೆಸ್ ಬಿಟ್ಟರು 10ನೇ ಐತಿ. ಭಾಳ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಯಾರ್ದು ಏನು ನಡೀಲ್ಲ ಸಿದ್ದರಾಮಯ್ಯನವ್ರ ಮುಂದೆ, ಯಾರ್ದೇನು ನಡೀಲ್ಲ DK ಶಿವಕುಮಾರ್ ಮುಂದೆ. 3 ಸೀಟುಗಳನ್ನು ಇಲ್ಲಿರೋರು ಭಾಳ ಜನ ಕ್ಯಾನ್ವಾಸ್ ಬಂದಿದ್ರಿ. 136 ಇದ್ದಿದ್ದು 138 ಸೀಟ್ ಆಗೈತೆ. ಇದೆಲ್ಲ ನಿಮ್ಮ ಆಶೀರ್ವಾದದಿಂದನೇ ಆಗಿದೆ. ಇವತ್ತು ನೀವು ನನಗೆ ಇಲ್ಲಿ MLA ಮಾಡಿಲ್ಲ ಅಂದಿದ್ರೆ ಎಲ್ಲಿನ ಮುಖ್ಯಮಂತ್ರಿ? ನನ್ನ ಜೊತೆಯಲ್ಲಿ 136 ಜನ ಗೆಲ್ಸಿದ್ದಕ್ಕೆ ತಾನೆ. ನಂತರ 136 ಜನಕ್ಕೆ ಬೇರೆ ಜನಗಳು ಇಡೀ ರಾಜ್ಯದಲ್ಲಿ ಗೆಲ್ಸಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದರಿಂದನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಈ ಮುಂಚಿನ ಯಾವುದೇ ಮುಖ್ಯಮಂತ್ರಿ, ಮುಂದಿನ ಹಿಂದೆ ಇದ್ದಂಥ ಯಾವುದೇ ಸರ್ಕಾರ ಕೊಡದಂಥ ಯೋಜನೆಗಳು ನಿಮ್ಮ ಮನೆ ಬಾಗಿಲು ಕೊಡ್ತಾ ಇತ್ತು. 2,000 ಯಾವತ್ತನ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ತಿಂಗಳ KG आता है 2,000 नहीं आता तुम नहीं लेता तुम साहूकार ಮುಂಚೆ ನಿಂಗೆ ಬರ್ತೈತಾ? ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಬರಲ್ಲ, ಇನ್ನು ಎಲ್ಲರಿಗೂ ಬರ್ತೈತೆ. ನೀನು ಸಾವುಕಾರ ಬಿಡಮ್ಮ, ಒಡವೆ ಎಲ್ಲ ಹಾಕೊಂಡಿರ್ತೀವಿ, ಅದಕ್ಕೆ ಕೊಡೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಸೋರಿಗೆ